ಎಲ್ಲರಿಗೂ ಎಂಸಿಕ್ಯೂ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 4 ಒಡಿಶಾದ ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಿದರು? ಆಪ್ಷನ್ ಎ ರಾಯಗಢ, ಆಪ್ಷನ್ ಬಿ ಗಂಜಮ್, ಆಪ್ಷನ್ ಸಿ ಕಟಕ್, ಆಪ್ಷನ್ ಡಿ ಪುರಿ. ಸರಿಯಾದ ಉತ್ತರ ಆಪ್ಷನ್ ಎ ರಾಯಗಢ. ಇನ್ನ ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ, ಈ ಯೋಜನೆ ಬಗ್ಗೆ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ, ಇದ್ರ ಬಗ್ಗೆ ಮುಖ್ಯ ಅಂಶಗಳು, ಕೀ ಹೈಲೈಟ್ಸ್ ನೋಡೋದಾ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮೇ 1, 2026ರಂದು ಒಡಿಶಾದ ರಾಯಗಢ ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ಇದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ, ಈ ಸಂದರ್ಭದಲ್ಲಿ ಒಡಿಶಾದ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಂಝಿ ಉಪಸ್ಥಿತರು. ಈ ಯೋಜನೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಅನುಮೋದನೆ ಕೇಂದ್ರ ಸರ್ಕಾರವು 2024ರಲ್ಲಿ ಈ ಹಂತಕ್ಕೆ ಅನುಮೋದನೆ ನೀಡಿತು. ಇದರ ಅವಧಿ 2024-25ರಿಂದ 2028-29ವರೆಗೆ ಇರುತ್ತೆ. ರಾಷ್ಟ್ರೀಯ ಗುರಿ, ದೇಶಾದ್ಯಂತ 65,500 ಕಿಲೋಮೀಟರ್ ರಸ್ತೆ ನಿರ್ಮಿಸಿ 25,000 ವಸತಿ ಪ್ರದೇಶಗಳನ್ನು ಸಂಪರ್ಕಿಸುವುದಾಗಿ ಇದು ಈ ಯೋಜನೆಯ ಗುರಿಯಾಗಿದೆ. ಹಣಕಾಸು ಹಂಚಿಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಅನುಪಾತದಲ್ಲಿ ಹಂಚಿಕೆ ಆಗಿದೆ. ಒಟ್ಟು ವೆಚ್ಚ ಸುಮಾರು 70,125 ಕೋಟಿ ರೂಪಾಯಿಗಳು ವೆಚ್ಚವಾಗಿದೆ. ಮುಂದಿನ ಪ್ರಶ್ನೆ, ಪೌರತ್ವ ನಿಯಮಗಳು 2026ರ ಅನ್ವಯ OCI ಅರ್ಜಿಯನ್ನು ಯಾವ ಪೋರ್ಟಲ್ ಮೂಲಕ ಸಲ್ಲಿಸಬೇಕು? ಆಪ್ಷನ್ ಎ india.gov.in, ಆಪ್ಷನ್ ಬಿ passportindia.gov.in, ಆಪ್ಷನ್ ಸಿ ociservice.gov.in, ಆಪ್ಷನ್ ಡಿ maha.gov.in. ಸರಿಯಾದ ಉತ್ತರ ಆಪ್ಷನ್ ಸಿ ociservice.gov.in. ಇನ್ನು ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ನೋಡೋದಾದ್ರೆ, ಕೇಂದ್ರದ ಗೃಹ ಸಚಿವಾಲಯವು ಹೊರಡಿಸಿರುವ ಪೌರತ್ವ ನಿಯಮಗಳು 2026 ಮತ್ತು EOCI ಬಗ್ಗೆ ತಿಳ್ಕೊಳ್ಳೋದ. ಈ OCI ಬಗ್ಗೆ ಏನಂದ್ರೆ, EIOC ಅಬ್ರಿವೇಷನ್ ಏನಂದ್ರೆ ಎಲೆಕ್ಟ್ರಾನಿಕ್ಸ್ ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ. ಪ್ರಮುಖ ಮಾಹಿತಿಗಳು ನೋಡೋದ. ಪೌರತ್ವ ನಿಯಮಗಳು 2026 ಪ್ರಮುಖ ಅಂಶಗಳು. ಕೇಂದ್ರ ಸರ್ಕಾರವು 2009ರ ಪೌರತ್ವ ನಿಯಮಗಳಿಗೆ ತಿದ್ದುಪಡಿ ತಂದು ಏಪ್ರಿಲ್ 30, 2026ರಂದು ಹೊಸ ಅಧಿಸೂಚನೆಯನ್ನು ಹೊರಡಿಸಿದೆ. ಇದರ ಮುಖ್ಯ ಉದ್ದೇಶ OCI ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸುವುದು ಮತ್ತು ಪೌರತ್ವ ಅನುಸರಣೆಯನ್ನು ಬಿಗಿಗೊಳಿಸುವುದು. ಇನ್ನು EOCI ನ ಪರಿಚಯ ಮಾಡ್ಕೊಳ್ಳೋದ. ಇದೊಂದು ಡಿಜಿಟಲ್ ನೋಂದಣಿಯಾಗಿರುತ್ತೆ. ಅದು ಹೇಗೆ ಅಂದ್ರೆ, ಇನ್ನು ಮುಂದೆ OCI ಕಾರ್ಡ್ದಾರರಿಗೆ ಭೌತಿಕ ಕಾರ್ಡ್ಗಳ ಬದಲಾಗಿ ಅಥವಾ ಅವುಗಳ ಜೊತೆಗೆ EOCI ನೋಂದಣಿಯನ್ನು ನೀಡಲಾಗುತ್ತದೆ. ಇದು ಪೂರ್ತಿ ಆನ್ಲೈನ್ ಆಗಿರುತ್ತೆ. OCI ಅರ್ಜಿ ಸಲ್ಲಿಕೆ, ನವೀಕರಣ ಮತ್ತು ರದ್ದತಿ ಪ್ರಕ್ರಿಯೆಗಳ ಈ ಕೆಲವು ಆನ್ಲೈನ್ ಪೋರ್ಟಲ್ ಮೂಲಕವೇ ನಡೆಯಬೇಕು. ಕಾಗದ ರಹಿತ ವ್ಯವಸ್ಥೆಗೆ ಆದ್ಯತೆ ನೀಡಲಾಗಿದೆ. ಅಪ್ರಾಪ್ತ ಮಕ್ಕಳಿಗೆ ದ್ವಿಪಾಸ್ಪೋರ್ಟ್ ನಿಷೇಧವಾಗಿರುತ್ತೆ. ಒಬ್ಬ ಅಪ್ರಾಪ್ತ ಮಗು ಭಾರತೀಯ ಪಾಸ್ಪೋರ್ಟ್ ಮತ್ತು ವಿದೇಶಿ ಪಾಸ್ಪೋರ್ಟ್ ಎರಡನ್ನೂ ಏಕಕಾಲದಲ್ಲಿ ಹೊಂದುವಂತಿಲ್ಲ. ಭಾರತೀಯ ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸುವಾಗ ಪೋಷಕರು ಮಗು ಯಾವುದೇ ವಿದೇಶಿ ಪಾಸ್ಪೋರ್ಟ್ ಹೊಂದಿಲ್ಲ ಎಂದು ಘೋಷಿಸುವುದು ಕಡ್ಡಾಯವಾಗಿರುತ್ತೆ. ಬಯೋಮೆಟ್ರಿಕ್ ಮತ್ತು ಫಾಸ್ಟ್ ಟ್ರ್ಯಾಕ್ ವಲಸೆ. OCI ಅರ್ಜಿದಾರರು ಮತ್ತು ತಮ್ಮ ಬಯೋಮೆಟ್ರಿಕ್ ನೀಡಲು ಒಪ್ಪಿಗೆ ಸೂಚಿಸುವುದು ಈಗ ಕಡ್ಡಾಯವಾಗಿರುತ್ತದೆ. ಇದರಿಂದ ವಿಮಾನ ನಿಲ್ದಾಣಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಇಮಿಗ್ರೇಷನ್ ಪ್ರೋಗ್ರಾಂ ಅಡಿಯಲ್ಲಿ ಸ್ವಯಂಚಾಲಿತ ಗೇಟ್ಗಳ ಮೂಲಕ ಶೀಘ್ರವಾಗಿ ಪ್ರಯಾಣಿಸಲು ಅನುಕೂಲವಾಗುತ್ತದೆ. ಮೇಲ್ಮನವಿ ಹಕ್ಕು. ಒಂದು ವೇಳೆ OCI ಅಥವಾ ಪೌರತ್ವ ಅರ್ಜಿ ತಿರಸ್ಕೃತಗೊಂಡರೆ ಅರ್ಜಿದಾರರು ಈಗ ಮೂಲ ನಿರ್ಧಾರ ತೆಗೆದುಕೊಂಡ ಅಧಿಕಾರಿಗಿಂತ ಒಂದು ದರ್ಜೆ ಮೇಲಿರುವ ಅಧಿಕಾರಿಗೆ ಮೇಲ್ಮನವಿ ಸಲ್ಲಿಸಬಹುದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ CAT ವೀಕ್ಷಣಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಉಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದರಾಬಾದ್, ಆಪ್ಷನ್ ಬಿ ಆಂಧ್ರ ವಿಶ್ವವಿದ್ಯಾಲಯ ವಿಶಾಖಪಟ್ಟಣಂ, ಆಪ್ಷನ್ ಸಿ ಕೇರಳ ವಿಶಾಖಪಟ್ಟಣಂ ತಿರುವನಂತಪುರಂ, ಆಪ್ಷನ್ ಡಿ ಮದ್ರಾಸ್ ವಿಶ್ವವಿದ್ಯಾಲಯ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ವಿಶ್ವವಿದ್ಯಾಲಯ ವಿಶಾಖಪಟ್ಟಣಂ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ
ವಿಶ್ವವಿದ್ಯಾಲಯ ಸ್ಥಾಪಿಸಲಾದ ಸಿ ಆರ್ಟ್ ವೀಕ್ಷಣಾಲಯ. ಈ ವೀಕ್ಷಣಾಲಯ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸಿ ಆರ್ಟ್ ವೀಕ್ಷಣಾಲಯ ಇದು ಪ್ರಮುಖ ಮುಖ್ಯಾಂಶಗಳು ನೋಡೋದ. ವೀಕ್ಷಣಾಲಯ ಪೂರ್ಣ ಹೆಸರು ಮತ್ತು ಸ್ಥಾಪನೆ. ಪೂರ್ಣ ಹೆಸರು ಸೆಂಟರ್ ಫಾರ್ ಅಟ್ಮಾಸ್ಫಿಯರಿಕ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಇದು ಸ್ಥಳ ಆಂಧ್ರ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿದೆ. ವಿಶಾಖಪಟ್ಟಣಂ ಆಂಧ್ರಪ್ರದೇಶದಲ್ಲಿದೆ. ಸಹಯೋಗ ಕೇಂದ್ರವನ್ನು ಕೇಂದ್ರ ಸರ್ಕಾರದ ಬಾಹ್ಯಾಕಾಶ ಇಲಾಖೆ ಮತ್ತು ಇಸ್ರೋ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ. ಇದರ ಉದ್ದೇಶ ವಾತಾವರಣದ ಅಧ್ಯಯನ, ಕರಾವಳಿ ಪ್ರದೇಶದ ವಾತಾವರಣದ ಬದಲಾವಣೆಗಳು, ಮೋಡಗಳ ರಚನೆ ಮತ್ತು ಗಾಳಿಯ ವೇಗದ ಬಗ್ಗೆ ನಿಖರ ಮಾಹಿತಿ ಪಡೆಯುವುದು. ಹವಾಮಾನ ಮುನ್ಸೂಚನೆ ವಿಶಾಖಪಟ್ಟಣಂ ಮತ್ತು ಸುತ್ತಮುತ್ತಲಿನ ಕರಾವಳಿ ತೀರದಲ್ಲಿ ಸಂಭವಿಸುವ ಚಂಡಮಾರುತ ಮತ್ತು ಅತಿವೃಷ್ಟಿಯ ಮುನ್ಸೂಚನೆಯನ್ನು ಸುಧಾರಿಸುವುದು. ಇದು ತರಬೇತಿ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಹವಾಮಾನ ವಿಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಪ್ರಯೋಗ ತರಬೇತಿ ನೀಡುವುದು. ತಾಂತ್ರಿಕ ಸೌಲಭ್ಯಗಳು ಈ ಕೇಂದ್ರದಲ್ಲಿ ಅತ್ಯಾಧುನಿಕ ಎಸ್-ಡಿ ರಾಡಾರ್ ಮತ್ತು ಹವಾಮಾನ ಸಂವೇದಕಗಳನ್ನು ಅಳವಡಿಸಲಾಗಿದೆ. ಇದು ಸುಮಾರು 1 ಕಿಲೋಮೀಟರ್ನಿಂದ 20 ಕಿಲೋಮೀಟರ್ ಎತ್ತರವರೆಗಿನ ವಾತಾವರಣದ ದತ್ತಾಂಶವನ್ನು ಸಂಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ತನ್ನ ಸಂಪೂರ್ಣ ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಎಂದು ಘೋಷಿಸಿಕೊಂಡ ಮೊದಲ ರಾಜ್ಯವಾಗಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಗೋವಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ಸಿಕ್ಕಿಂ ಭಾರತದ ಮೊದಲ ಕಾಗದರಹಿತ ನ್ಯಾಯಾಂಗ ರಾಜ್ಯವಾಗಿ ಹೊರಹೊಮ್ಮಿರುವ ಕುರಿತಾದ ಸಮಗ್ರ ಮಾಹಿತಿ ನೋಡೋಣ. ಸಿಕ್ಕಿಂ ಭಾರತದ ಮೊದಲ ಕಾಗದರಹಿತ ನ್ಯಾಯಾಂಗ ರಾಜ್ಯವಾಗಿದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸಿಕ್ಕಿಂ ರಾಜ್ಯವು ಐತಿಹಾಸಿಕ ಸಾಧನೆ ಮಾಡಿದೆ. ಸಿಕ್ಕಿಂ ಹೈಕೋರ್ಟ್ ಮತ್ತು ಅದರ ಅಧೀನದ ಎಲ್ಲಾ ನ್ಯಾಯಾಂಗಗಳು ಈಗ ಸಂಪೂರ್ಣವಾಗಿ ಡಿಜಿಟಲ್ ರೂಪಕ್ಕೆ ಬದಲಾಗಿದೆ. ಪ್ರಮುಖ ಮುಖ್ಯಾಂಶಗಳು ನೋಡೋದಾದ್ರೆ, ಈ ಸಾಧನೆ ಮಾಡಿರುವ ಸಿಕ್ಕಿಂ ರಾಜ್ಯದ ಹೈಕೋರ್ಟ್ ಸೇರಿದಂತೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳು ಸಂಪೂರ್ಣವಾಗಿ ಕಾಗದರಹಿತ ಹಾಗೆ ಕಾರ್ಯನಿರ್ವಹಿಸುತ್ತಿವೆ. ಇ-ಫಿಲಿಂಗ್, ವಕೀಲರು ಮತ್ತು ದೂರುದಾರರು ಪ್ರಕರಣಗಳು ಆನ್ಲೈನ್ ಮೂಲಕವೇ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಡಿಜಿಟಲ್ ಸಹಿ, ನ್ಯಾಯಾಧೀಶರು ಆದೇಶಗಳು ಮತ್ತು ತೀರ್ಪುಗಳಿಗೆ ಡಿಜಿಟಲ್ ಸಹಿ ಮಾಡುತ್ತಾರೆ. ಇದು ಭೌತಿಕ ಕಾಗದದ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಈ ವ್ಯವಸ್ಥೆಯ ಪ್ರಯೋಜನಗಳು ನೋಡಿದ, ಇದು ಪರಿಸರ ಸ್ನೇಹಿ, ಲಕ್ಷಾಂತರ ಕಾಗದಗಳ ಉಳಿತಾಯವಾಗುವುದರಿಂದ ಪರಿಸರ ಸಂರಕ್ಷಣೆ ಸಹಕಾರಿ, ವೇಗ ಮತ್ತು ದಕ್ಷತೆ, ಕಡತಗಳ ಹುಡುಕಾಟ ಸುಲಭವಾಗುತ್ತದೆ ಮತ್ತು ನ್ಯಾಯಾಂಗದ ಪ್ರಕ್ರಿಯೆ ವೇಗಗೊಳ್ಳುತ್ತದೆ. ಪಾರದರ್ಶಕತೆ, ಪ್ರಕರಣದ ಸ್ಥಿತಿಯನ್ನು ಸಾರ್ವಜನಿಕರು ಆನ್ಲೈನ್ನಲ್ಲಿ ಸುಲಭವಾಗಿ ವೀಕ್ಷಿಸಬಹುದು. ಜಾಗದ ಉಳಿತಾಯ, ಬೃಹತ್ ಪ್ರಮಾಣದ ಭೌತಿಕ ಕಡತಗಳನ್ನು ಸಂಗ್ರಹಿಸುವ ಅವಶ್ಯಕತೆ ಇರುವುದಿಲ್ಲ. ಹಿನ್ನೆಲೆ, ಭಾರತ ಸರ್ವೋಚ್ಚ ನ್ಯಾಯಾಲಯ ಇ-ಕಮಿಟಿ ಮಾರ್ಗದರ್ಶನದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಕೇರಳ ಹೈಕೋರ್ಟ್ ಈ ಹಿಂದೆ ಭಾರತದ ಮೊದಲ ಕಾಗದ ರಹಿತ ಹೈಕೋರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಆದರೆ ಸಿಕ್ಕಿಂ ಸಂಪೂರ್ಣ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯನ್ನೇ ಕಾಗದರಹಿತಗೊಳಿಸಿದ ಮೊದಲ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪಾಕ್ ಜಲಸಂಧಿಯನ್ನು ಅತಿ ಕಿರಿಯ ವಯಸ್ಸಿನಲ್ಲಿ ಈಜಿದ ವಿಶ್ವ ದಾಖಲೆ ಬರೆದ ಇಶಾಕ್ ಸಿಂಗ್ ಯಾವ ರಾಜ್ಯದವರು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಜಾರ್ಖಂಡ್, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾರ್ಖಂಡ್. ಜಾರ್ಖಂಡ್ ರಾಂಚಿಯ 7 ವರ್ಷದ ಬಾಲಕ ಇಶಾಂತ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಧಿಯನ್ನು ಈಜುವ ಮೊದಲ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಇಶಾಂತ್ ಸಿಂಗ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಪಾಕ್ ಜಲಸಂಧಿ ಸಾಧನೆಯ ಮುಖ್ಯ ಅಂಶಗಳು ನೋಡ್ತಾ. ವಿಶ್ವ ದಾಖಲೆಯ ವಿವರ ನೋಡಿದ ಸಾಧನೆ, ಪಾಕ್ ಜಲಸಂಧಿಯನ್ನು ಅತಿ ಕಿರಿಯ ವಯಸ್ಸಿನಲ್ಲಿ ಮತ್ತು ಅತಿ ವೇಗವಾಗಿ ಈಜಿದ ವಿಶ್ವ ದಾಖಲೆಯಾಗಿದೆ. ಎಷ್ಟು ದೂರ ಅವರು ಈಜಿದ್ದಾರೆ ಅಂದರೆ ಶ್ರೀಲಂಕಾದ
ಸಲೈಮನ್ನಾರ್ನಿಂದ ಭಾರತದ ಧನುಷ್ಕೋಟಿಯವರೆಗೆ ಸುಮಾರು 20 ಕಿಲೋಮೀಟರ್ ದೂರವನ್ನು ಈಜಿದ್ದಾರೆ. ಇದು ಸಮಯ. ಈ ದೂರವನ್ನು ಕೇವಲ 9 ಗಂಟೆ 50 ನಿಮಿಷಗಳಲ್ಲಿ ಪೂರೈಸಿದ್ದಾರೆ. ಪ್ರಮುಖ ಮಾಹಿತಿ ಹಿನ್ನೆಲೆ: ಇವರು ಜಾರ್ಖಂಡ್ನ ರಾಂಚಿ ವಿಶ್ವ ನಿವಾಸಿಯಾಗಿದ್ದು, ಅಲ್ಲಿನ ಡಿ.ಎ.ವಿ. ಜವಾಹರ್ ವಿದ್ಯಾಮಂದಿರದಲ್ಲಿ 3ನೇ ತರಗತಿ ವಿದ್ಯಾರ್ಥಿಯಾಗಿದ್ದಾರೆ. ತರಬೇತಿ: ಇಶಾಂಗ್ ರಾಂಚಿಯ ದುರ್ವಾ ಅಣೆಕಟ್ಟಿನಲ್ಲಿ ಪ್ರತಿದಿನ 4 ರಿಂದ 5 ಗಂಟೆಗಳ ಕಾಲ ತರಬೇತಿ ಪಡೆಯುತ್ತಿದ್ದರು. ಗೌರವ ಕೊಟ್ಟಿರೋರು ಇದಕ್ಕೆ ಯೂನಿವರ್ಸಿಟಿ ರೆಕಾರ್ಡ್ಸ್ ಫೋರಂ ಅವರಿಗೆ ಅತಿ ಕಿರಿಯ ಮತ್ತು ಅತಿ ವೇಗದ ಪಾಕ್ ಜಲಸಂಧಿ ಈಜುಗಾರ ಎಂಬ ಬಿರುದು ನೀಡಿದ್ದಾರೆ. ಹಳೆಯ ದಾಖಲೆ: ಈ ಹಿಂದೆ ತಮಿಳುನಾಡಿನ ಜೈ ಜಸ್ವಂತ್ 10 ಗಂಟೆ 30 ನಿಮಿಷಗಳಲ್ಲಿ ಈ ಸಾಧನೆ ಮಾಡಿದ್ದರು. ಇಶಾಂಕ್ ಕೇವಲ 7ನೇ ವಯಸ್ಸಿನಲ್ಲಿ ಈ ದಾಖಲೆಯನ್ನು ಮುರಿದಿದ್ದಾರೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಈಶಾನ್ಯ ಭಾರತದ ರಾಜ್ಯವು ನೈಜ ಸಮಯದ ವಿಪತ್ತು ನಿರ್ವಹಣೆಗಾಗಿ ಕುವರೆಲ್ ಆಪ್ ಅನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಮಣಿಪುರ, ಆಪ್ಷನ್ ಸಿ ಮಿಜೋರಾಂ, ಆಪ್ಷನ್ ಡಿ ನಾಗಾಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಿಜೋರಾಂ. ಮಿಜೋರಾಂ ಸರ್ಕಾರವು ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ವೇಗಗೊಳಿಸಲು ಮತ್ತು ನೈಜ ಸಮಯದಲ್ಲಿ ಮಾಹಿತಿ ಹಂಚಿಕೊಳ್ಳಲು ಕುವರೆಲ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ಈ ಕುವರೆಲ್ ಆಪ್ ಬಗ್ಗೆ ಅಂಶಗಳು ಹಿನ್ನೆಲೆ ಮತ್ತು ಬಿಡುಗಡೆ ಮಾಡಿದವರು: ಬಿಡುಗಡೆ ಏಪ್ರಿಲ್ 21, 2026ರಂದು ಐಜ್ವಾಲ್ನಲ್ಲಿ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಉದ್ಘಾಟಿಸಿದವರು ಮಿಜೋರಾಂ ವಿಪತ್ತು ನಿರ್ವಹಣೆ ಮತ್ತು ಪುನರ್ವಸತಿ ಸಚಿವ ಪ್ರೊಫೆಸರ್ ಲಾಲ್ಡಿನ್ ಲಾಲ್ಮಾ. ಹೆಸರಿನ ಅರ್ಥ: ಮಿಜೋ ಭಾಷೆಯಲ್ಲಿ ಕುವರೆಲ್ ಎಂದರೆ ಪ್ರಕೃತಿ ಎಂದರ್ಥ. ಇದರ ಉದ್ದೇಶ: 1. ನೈಜ ಸಮಯದ ವರದಿ: ಸಾರ್ವಜನಿಕರು ಭೂಕುಸಿತ, ಪ್ರವಾಹ, ಕಾಲ್ಗಿಚ್ಚು ಅಥವಾ ಅಪಘಾತಗಳಂತಹ ಘಟನೆಯನ್ನು ತಕ್ಷಣವೇ ಈ ಆಪ್ ಮೂಲಕ ಸರ್ಕಾರಕ್ಕೆ ವರದಿ ಮಾಡಬಹುದು. ಸಮನ್ವಯ: ಇದು ರಾಜ್ಯ ಮತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳ ನಡುವೆ ಮಾಹಿತಿಯನ್ನು ಶೀಘ್ರವಾಗಿ ವರ್ಗಾಯಿಸಲು ಸಹಾಯ ಮಾಡುತ್ತದೆ. ದತ್ತಾಂಶ ನಿರ್ವಹಣೆ: ವಿಕೋಪಗಳಿಗೆ ಸಂಬಂಧಿಸಿದ ದತ್ತಾಂಶವನ್ನು ವ್ಯವಸ್ಥಿತವಾಗಿ ದಾಖಲಿಸಲು ಮತ್ತು ಭವಿಷ್ಯದ ಮುನ್ನೆಚ್ಚರಿಕೆಗಾಗಿ ಬಳಸಲು ಈ ಆಪ್ ಸಹಕಾರಿ. ವಿಶೇಷತೆ: ಈ ಈಶಾನ್ಯ ಭಾರತದ ಮೊದಲ ಪ್ರಯತ್ನ. ಇಂತಹ ಸುಧಾರಿತ ಡಿಜಿಟಲ್ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಈಶಾನ್ಯ ಭಾರತದ ಮೊದಲ ರಾಜ್ಯಗಳಲ್ಲಿ ಮಿಜೋರಾಂ ಕೂಡ ಒಂದಾಗಿದೆ. ಸಹಯೋಗ: ಇದನ್ನು ಮಿಜೋರಾಂನ ವಿಪತ್ತು ನಿರ್ವಹಣಾ ಇಲಾಖೆ ಮತ್ತು ಬುವಾಲೆನ್ ಜಿಯೋ ಸಲ್ಯೂಷನ್ಸ್ ಸಂಸ್ಥೆಯು ಜಂಟಿಯಾಗಿ ಅಭಿವೃದ್ಧಿಸಿವೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಮಕ್ಕಳ ಮಧುಮೇಹ ಆರೈಕೆ ಚೌಕಟ್ಟನ್ನು ಯಾವ ಸಚಿವಾಲಯವು ಪರಿಚಯಿಸಿದೆ? ಆಪ್ಷನ್ ಎ ಕೇಂದ್ರ ಶಿಕ್ಷಣ ಸಚಿವಾಲಯ, ಆಪ್ಷನ್ ಬಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ಸಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಆಪ್ಷನ್ ಡಿ ಕೇಂದ್ರ ಸಾಮಾಜಿಕ ನ್ಯಾಯ ಸಚಿವಾಲಯ. ಸರಿಯಾದ ಉತ್ತರ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಆಪ್ಷನ್ ಸಿ ಆಗಿದೆ ಇದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ಮಕ್ಕಳ ಮಧುಮೇಹ ಆರೈಕೆ ಚೌಕಟ್ಟನ್ನು ಪರಿಚಯಿಸಿದೆ. ಫ್ರೇಮ್ವರ್ಕ್ ನೋಡೋದಾದ್ರೆ ಈ ಚೌಕಟ್ಟಿನ ಬಗ್ಗೆ ನೋಡೋದ: ಭಾರತದಲ್ಲಿ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಟೈಪ್ 1 ಮಧುಮೇಹ ಮತ್ತು ಬೊಜ್ಜಿನ ಕಾರಣದಿಂದ ಕಾಣಿಸಿಕೊಳ್ಳುತ್ತಿರುವ ಟೈಪ್ 2 ಮಧುಮೇಹವನ್ನು ತಡೆಗಟ್ಟಲು ಮತ್ತು ನಿರ್ವಹಿಸಲು ಈ ಸಮಗ್ರ ನೀತಿಯನ್ನು ಜಾರಿಗೆ ತರಲಾಗಿದೆ. ಪ್ರಮುಖ ಗುರಿಗಳು: ಆರಂಭಿಕ ಪತ್ತೆ: ಶಾಲಾ ಮಟ್ಟದಲ್ಲಿ ಮಕ್ಕಳ ಆರೋಗ್ಯ ತಪಾಸಣೆಯ ಮೂಲಕ ಮಧುಮೇಹವನ್ನು ಮೊದಲೇ ಪತ್ತೆ ಹಚ್ಚುವುದು. ಇನ್ಸುಲಿನ್ ಲಭ್ಯತೆ: ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಉಚಿತ ಇನ್ಸುಲಿನ್ ಮತ್ತು ಗ್ಲೂಕೋಮೀಟರ್ ಅನ್ನು ಒದಗಿಸುವುದು. ಶಾಲಾ ಜಾಗೃತಿ: ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿಗೆ ಮಧುಮೇಹ ಹೊಂದಿರುವ ಮಕ್ಕಳ ತುರ್ತು ಆರೈಕೆಯ ಬಗ್ಗೆ ತರಬೇತಿ ನೀಡುವುದು.
ಇನ್ನು ಆಹಾರ ಪದ್ಧತಿ ಬಗ್ಗೆ ನೋಡೋದಾದ್ರೆ ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು ಹಾಗೂ ಜಂಕ್ ಫುಡ್ಗಳ ಬಳಕೆಯನ್ನು ಕಡಿಮೆ ಮಾಡುವುದು. ಟೈಪ್ 1 ಮತ್ತು ಟೈಪ್ 2 ಮಧುಮೇಹದ ನಡುವಿನ ವ್ಯತ್ಯಾಸ ನೋಡೋದ. ಟೈಪ್ 1 ಮಧುಮೇಹ ಇದು ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾದ ಸ್ಥಿತಿ. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಕಂಡುಬರುತ್ತದೆ. ಇನ್ನು ಟೈಪ್ 2 ಮಧುಮೇಹ ನೋಡೋದಾದ್ರೆ ಇದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಬರುವಂತಹದ್ದು. ಇತ್ತೀಚಿನ ವರ್ಷಗಳಲ್ಲಿ ಇದು ಮಕ್ಕಳಲ್ಲೂ ಕಾಣಿಸಿಕೊಳ್ಳುತ್ತಿದೆ. ಅನುಷ್ಠಾನ ಸಂಸ್ಥೆಗಳು ನೋಡೋಣ. ಕೇಂದ್ರ ಆರೋಗ್ಯ ಸಚಿವಾಲಯವು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಈ ಚೌಕಟ್ಟನ್ನು ಜಾರಿಗೆ ತರುತ್ತಿದೆ. ಇದಕ್ಕಾಗಿ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ವಿಶೇಷ ಪೀಡಿಯಾಟ್ರಿಕ್ ಡಯಾಬಿಟಿಸ್ ಕ್ಲಿನಿಕ್ಗಳನ್ನು ಸ್ಥಾಪಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತವು ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ನೀರೊಳಗಿನ ರಾಷ್ಟ್ರ ಧ್ವಜವನ್ನು ಎಲ್ಲಿ ಅನಾವರಣಗೊಳಿಸಿ ಗಿನ್ನಿಸ್ ದಾಖಲೆ ನಿರ್ಮಿಸಿತು? ಆಪ್ಷನ್ ಎ ಮಲ್ಪೆ ಬೀಚ್, ಕರ್ನಾಟಕ. ಆಪ್ಷನ್ ಬಿ ರಾಧಾನಗರ ಬೀಚ್, ಅಂಡಮಾನ್ ಮತ್ತು ನಿಕೋಬಾರ್. ಆಪ್ಷನ್ ಸಿ ಮರಿಯಾ ಬೀಚ್, ತಮಿಳುನಾಡು. ಆಪ್ಷನ್ ಡಿ ಕೋವಲಂ ಬೀಚ್, ಕೇರಳ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಧಾನಗರ್ ಬೀಚ್, ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಆಡಳಿತವು ಮೇ 2, 2026ರಂದು ಹ್ಯಾಪಾಕ್ ದ್ವೀಪದ ಪ್ರಖ್ಯಾತ ರಾಧಾನಗರ ಬೀಚ್ನಲ್ಲಿ ವಿಶ್ವದ ಅತಿ ದೊಡ್ಡ ನೀರೊಳಗಿನ ರಾಷ್ಟ್ರ ಧ್ವಜವನ್ನು ಅನಾವರಣಗೊಳಿಸುವ ಮೂಲಕ ಗಿನ್ನಿಸ್ ದಾಖಲೆ ಬರೆದಿದೆ. ಅತಿ ದೊಡ್ಡ ನೀರೊಳಗಿನ ತ್ರಿವರ್ಣ ಧ್ವಜ ಪ್ರಮುಖ ಮುಖ್ಯ ಅಂಶಗಳು ನೋಡಿದ. ಸಾಧನೆ ಮಾಡಿದವರು, ವಿಶ್ವದ ಅತಿ ದೊಡ್ಡ ನೀರೊಳಗಿನ ರಾಷ್ಟ್ರ ಧ್ವಜದ ಅನಾವರಣ. ಸ್ಥಳ ರಾಧಾನಗರ ಬೀಚ್, ಸ್ವರಾಜ್ ದ್ವೀಪ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಆಗಿರೋದು. ಧ್ವಜದ ಅಳತೆ, ಧ್ವಜವು ಸುಮಾರು 60 ಮೀಟರ್ ಉದ್ದ ಮತ್ತು 40 ಮೀಟರ್ ಅಗಲ ಹೊಂದಿತ್ತು. ಸಮಯ ಮೇ 2, 2026ರಂದು ಬೆಳಿಗ್ಗೆ 10:30ಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ತೀರ್ಪುಗಾರರಾದ ರಿಷಿನಾಥ್ ಅವರು ಈ ದಾಖಲೆಯನ್ನು ಅಧಿಕೃತವಾಗಿ ಘೋಷಿಸಿದ್ದರು. ಕಾರ್ಯಾಚರಣೆ ಮತ್ತು ಸಹಯೋಗ ನೋಡಿದ. ಈ ಬೃಹತ್ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಲು 200ಕ್ಕೂ ಹೆಚ್ಚು ತರಬೇತಿ ಪಡೆದ ಸ್ಕೂಬಾ ಡೈವರ್ಗಳು ಭಾಗವಹಿಸಿದ್ದರು. ಅಂಡಮಾನ್ ಮತ್ತು ನಿಕೋಬಾರ್ ಪೊಲೀಸ್, ಅರಣ್ಯ ಇಲಾಖೆ, ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ಕರಾವಳಿ ರಕ್ಷಣಾ ಪಡೆ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಸಂಘಟಿಸಿದವು. ಅಪರೂಪದ ಈ ಸಮಾರಂಭಕ್ಕೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಡಿ. ಕೆ. ಜೋಶಿ ಅವರು ಸಾಕ್ಷಿಯಾದರು. ಇದರ ಉದ್ದೇಶ ಪ್ರವಾಸೋದ್ಯಮ ಪ್ರಚಾರ, ಅಂಡಮಾನ್ ದ್ವೀಪಗಳನ್ನು ಸಾಹಸ ಪ್ರವಾಸೋದ್ಯಮ ಮತ್ತು ಸ್ಕೂಬಾ ಡೈವಿಂಗ್ನ ಜಾಗತಿಕ ಕೇಂದ್ರವಾಗಿ ಬಿಂಬಿಸಿದವು. ರಾಷ್ಟ್ರೀಯ ಹೆಮ್ಮೆ, ಸಮುದ್ರದಾಳದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಭಾರತದ ಸಾಗರ ಸಾಮರ್ಥ್ಯ ಮತ್ತು ದೇಶಭಕ್ತಿಯನ್ನು ಪ್ರದರ್ಶಿಸುವುದು. ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.